ಗುರುಜಿ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದ್ಕೊಡುತ್ತೆ? ನೋಡಿ, ಈ ಕನ್ಯಾ ರಾಶಿಯವರಿಗೆ ಗುರು ಮಿಥುನ ಮತ್ತೆ ಸಿಂಹ ರಾಶಿಯಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ಆ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಈ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ಮದುವೆ ಕಾರ್ಯಗಳು ನಡೀತಕ್ಕಂಥದ್ದು ಜಾಸ್ತಿ. ಶುಭ ಕಾರ್ಯಗಳೇ ಕೊಡ್ತಕ್ಕಂಥವನು ಗುರು ಇಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ. ಅದರಲ್ಲೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಿತ್ತಾ ನಕ್ಷತ್ರದವ್ರಿಗಂತೂ ಹೆಣ್ಮಕ್ಳಿಗಂತೂ ವಿಶೇಷ ಗಾಡ್ ಗಿಫ್ಟ್ ಅಂತಾನೆ. ಅವ್ರು ಯಾರು ವಿಳಂಬ ಆಗಿದ್ದಾರೋ, ಲಗ್ನ ಆಗದೆ ಇರ್ತಕ್ಕಂಥವ್ರ ವಿವಾಹ, ಅವ್ರಿಗೆಲ್ಲ ಅತಿ ಶೀಘ್ರದಲ್ಲೇ ಫಲವನ್ನು ಕೊಡ್ತಕ್ಕಂಥವನು ಗುರು. ತುಂಬ ಚೆನ್ನಾಗುತ್ತೆ. ಅವ್ರಿಗೆ ಸುಪುತ್ರ ಸಂತಾನ ಎಂಥ ಯೋಗಕಾರಕ ಆಗಿರ್ತಕ್ಕಂಥವನು. ಈ ಹಿಂದೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಸಂತಾನ ನೋಡಿ, ಒಳ್ಳೆ ಸುಪುತ್ರ ಸಂತಾನ, ಸುಪುತ್ರ ಕನ್ಯೆ ಸಂತಾನ ಆಗ್ತಕ್ಕಂಥದ್ದು, ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥವ್ರು, ಲೋಕ ವಿಖ್ಯಾತಿ ಆಗ್ತಕ್ಕಂಥ ಮಕ್ಕಳುಗಳು ಜನನ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಯೋಗ ಫಲ ಈ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ. ಹಾಗಾಗಿ ಚಿಂತೆ ಬೇಡ, ಮುಂದಿನ ದಿನಮಾನಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಗುರು ಮೀನ ರಾಶಿಯಲ್ಲಿ ಪ್ರವೇಶ ಆದಾಗ ಶನಿ ಮತ್ತು ಗುರು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಗುಪ್ತ ಜನಾಂಗಗಳಿಗೆ ಕಾಯಿಲೆ ಆಗ್ತಕ್ಕಂಥದ್ದು ಯಾವಾಗ ಅಂತಂದರೆ ನವಂಬರ್, ಡಿಸೆಂಬರು, ಜನವರಿ, ಫೆಬ್ರವರಿ ಈ ವರ್ಷದ ಅಂತ್ಯದೊಳಗಡೆ ನೆಕ್ಸ್ಟ್ ಸಂವತ್ಸರ ಬರೋ ಒಳಗಡೆ ಸ್ವಲ್ಪ ಗುಪ್ತ ಜನಾಂಗಗಳಿಗೆ ಕಾಯಿಲೆ ಕಾಣಿಸ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಕಾಲಕ್ಕೆ ನೀವು ಮಕ್ಕಳುಗಳು ಹೋಗಿ ತಪಾಸಣೆ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ನಿಮಗೇ ತಿಳಿದೇ ಇದ್ದಂಗೆ ಉಲ್ಬಣ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಪ್ರಕೃತಿಯಲ್ಲಿ ಸ್ವಲ್ಪ ವಿಕೋಪಗಳು ಜಾಸ್ತಿ ಆದಾಗ ಮಾನಸಿಕವಾಗಿ ನೊಂದ್ಕೊಳ್ತೀರಿ. ಖಂಡಿತವಾಗೂ ನಿಮಗೆ ನೋವು ಕಾಣಿಸ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಯಾವಾಗ ನವಂಬರ್, ಡಿಸೆಂಬರು, ಜನವರಿ, ಫೆಬ್ರವರಿ ಈ ಸಂದರ್ಭದಲ್ಲಿ ಮಾತ್ರ ಇದು ಅನ್ವಯಿಸುತ್ತೆ. ಅದರೊಳಗಡೆ ತುಂಬ ಚೆನ್ನಾಗಿದೆ. ಯೋಗಕಾರಕನಾಗಿರ್ತಕ್ಕಂಥ ಗುರು ತುಂಬ ಚೆನ್ನಾಗಿರ್ತಾನೆ. ಅದರಲ್ಲೂ ತುಂಬ ಆ ಗುರು ಒಂದು ಸ್ಥಾನ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ನೀವೇನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ, ಅರ್ಹ ಬ್ರಾಹ್ಮಣರಿಗೆ ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು, ಬಿಳಿ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಬಡವರಿಗೆ ನೀವು ಆ ವಸ್ತ್ರಗಳನ್ನು, ಸೀರೆಗಳನ್ನು, ಬಟ್ಟೆಗಳನ್ನು ದಾನ ಕೊಟ್ಟಾಗ, ದವಸ ಧಾನ್ಯಗಳನ್ನು ದಾನ ಕೊಟ್ಟಾಗ, ಅನ್ನದಾನಗಳನ್ನು ಮಾಡಿದಾಗ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗುತ್ತೆ. ಇನ್ನು ರಾಜಕೀಯದ ರಂಗದಲ್ಲಿ ಇರ್ತಕ್ಕಂಥ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉನ್ನತವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಧನಲಾಭ ಆಗ್ತಕ್ಕಂಥದ್ದು, ನಿಮ್ಮದು ಯಾವುದೇ ಒಂದು ಕೇಸು ಜಮೀನದ ವಿವಾದಗಳಿದ್ರೂ ಕೂಡ ಅದು ಇತ್ಯರ್ಥ ಆಗ್ತಕ್ಕಂಥದ್ದು, ಡೆವಲಪರ್ಸ್ಗಳಿಗಂತೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಈ ವರ್ಷ ಪರಾಭವ ಸಂವತ್ಸರದಲ್ಲಿ ತುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹಣ ಸಂಪಾದನೆ ಹೆಚ್ಚಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದರೆ ನಾನತ್ವ ಬೇಡ. ಆ ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 2 ರೂಪಾಯಿ ಆಗಲಿ, 5 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ ದಾನ ಧರ್ಮಗಳಿಗೆ ಲೀನ ಮಾಡ್ತಕ್ಕಂಥದ್ದು ಮಾಡಿ. ಕೆಲವರಿಗೆ ಕೋಟಿಗಟ್ಟಲೆ ದುಡ್ಡಿದ್ರೂ ಕೂಡ ಒಂದೊತ್ತು ಊಟಕ್ಕೆ ಹಾಕೋಕ್ಕೆ ಯೋಗ್ಯತೆ ಇರಲ್ಲ ಅವ್ರಿಗೆ. ಆ ಒಂದು ಹಣೆ ಬರನೇ ಬರೆದಿರಲ್ಲ ಅವ್ರಿಗೆ. ಬೇರೆಯವ್ರಿಗೆ ಕೈ ಎತ್ತಿ ದಾನವಾಗಿ ಕೊಡ್ತಕ್ಕಂಥದ್ದೇ ಬರಲ್ಲ ಕನ್ಯಾ ರಾಶಿಯವ್ರಿಗೆ. ನೋಡಿ, ಯಾವತ್ತು ನೋಡಿ ಹಿಂಗಿದ್ದರೆ ತುಂಬಲ್ಲ. ಯಾವತ್ತು ಹಿಂಗೆ ಮಾಡಿದಾಗ ನಾವು ಅದು ಬಂದು ತಾನಾಗಿ ತಾನೇ ತುಂಬುತ್ತೆ. ಯಾವಾಗ ಹಿಂಗಿರಲ್ವ, ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಾರೋ ಏನು ಕೊಡ್ದಿರನ್ನೇ, ಅವಾಗ ಏನಾಗುತ್ತೆ, ಅದು ತುಂಬಲ್ಲ. ಹಾಗಾಗಿ ಯಾವತ್ತು ಈ ರೀತಿ ಇರಬೇಕೆ ಹೊರತು ಈ ರೀತಿ ಇರ್ಕೂಡ್ದು, ದಾನವಾಗಿ ಕೊಡ್ತಾ ಇರಬೇಕು. ಯಾವಾಗ ಬರಿಗೈಲಿ ಯಾವಾಗ ಇರ್ತದೋ, ಈಗ ಇವನ್ ಯಾವುದೇ ಒಂದು ನೀರನ್ನು ನೋಡಿ, ಹರಿಯೋ ನದಿಗೂ ನಿಂತಿರೋ ನೀರಿಗೂ ವ್ಯತ್ಯಾಸ ಇರಲ್ವಾ? ಹರಿಯೋ ನದಿ ಯಾವಾಗಲೂ ಪವಿತ್ರವಾಗಿ ಹರಿತಾ ಇರುತ್ತೆ. ಅದೇ ನಿಂತಿರೋ ನೀರು ಪಾಚಿ ಕಟ್ಟುತ್ತೆ, ಅದು ಕುಡಿಯೋಕ್ಕೆ ಯೋಗ್ಯತೆಯೇ ಇರಲ್ಲ. ಹಾಗಾಗಿ ಯಾವತ್ತೂ ನಾವು ಹರಿಯೋ ನದಿಗಳಾಗಿರಬೇಕೇ ಹೊರತು ನಿಂತಿರೋ ನೀರಾಗಿರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಹತ್ತಿ ಮರದ ಔಡುಂಬರ ವೃಕ್ಷಕ್ಕೆ ಮತ್ತು ಅರಳಿ ವೃಕ್ಷಕ್ಕೆ ವಿಶೇಷವಾಗಿ ಸ್ವಲ್ಪ ಹಾಲು, ಸ್ವಲ್ಪ ತುಪ್ಪವನ್ನು ಈಶಾನ್ಯ ಮೂಲೆಯಲ್ಲಿ ಹೋಗಿರ್ತಕ್ಕಂಥ ಬೇರಿಗೆ ನೀವು ಹಾಕಿ ಪೂಜೆಯನ್ನು ಮಾಡಿ, ಆ ಅರಳಿ ಮರದ ವೃಕ್ಷದ ಕೆಳಗಡೆ 10 ನಿಮಿಷ ಕುಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಾಗ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ, ಒಳ್ಳೆಯದಾಗುತ್ತೆ.